ವೀಕ್ಷಕರೇ, ಕರ್ನಾಟಕ ನ್ಯೂಸ್ ಬೀಟ್ಗೆ ಸ್ವಾಗತ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ನಾನಿದ್ದೀನಿ ಕಾವ್ಯ ವಿಶ್ವಕರ್ಮ, ಹಾಗೆ ನನ್ನ ಜೊತೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ವೀಕ್ಷಕರೇ, ಇದೀಗ ನಿಮ್ಮ ಕೆಲಸ ಅಂದ್ರೆ ನೀವು ಕರೆ ಮಾಡಬಹುದು, ಮಾತನಾಡಬಹುದು. ಯಾವುದೇ ಸಮಸ್ಯೆಗಳಿರ್ಬೋದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದೇ ಒಂದು ಪರಿಹಾರ ಮಾರ್ಗ ಅಂದ್ರೆ ಅದು ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಎಸ್, ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ಒಂದು ವಿಚಾರದ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಯಾವ ವಿಚಾರ ಅಂದ್ರೆ, ನಾವು ದುಡ್ಡು ಮಾಡ್ತೀವಾ ಅನ್ನೋದು ನಮ್ಮ ಜಾತಕದಲ್ಲಿ ಬರ್ದಿರುತ್ತಾ, ಆ ಜಾತಕದಲ್ಲಿ ಬರ್ದಿರೋದನ್ನ ನಾವು ಯಾವ ರೀತಿ ಕಂಡುಹಿಡಿಯೋದು, ಅದಕ್ಕೆ ಪರಿಹಾರ ಮಾರ್ಗವಾಗಿ ಏನು ಮಾಡ್ಕೋಬೇಕು, ಇದೆಲ್ಲದರ ಕುರಿತಂತೆ ಗುರೂಜಿಯವರು ಇವತ್ತಿನ ಶುಭ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಗುರುಗಳೇ, ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಪ್ರತಿಯೊಬ್ಬರು ಒಂದು ವಿದ್ಯಾಭ್ಯಾಸದ ಬಗ್ಗೆ ಜ್ಯೋತಿಷ್ಯದಲ್ಲಿ ತಿಳ್ಕೊಳ್ಳೋದು ಒಂದು ಸಣ್ಣ ವಿಚಾರ. ಭಾಳ ಮುಖ್ಯವಾಗಿ ಅವನ ವಿದ್ಯಾಭ್ಯಾಸ ಮುಗಿದ ಮೇಲೆ ಎಲ್ಲರ ತಲೆ ಸಾಯೋವರೆಗೂ ಬರ್ತಕ್ಕಂಥದ್ದು, ನನಗೆ ಹಣ ಬರುತ್ತಾ ಅಂತ. ನನ್ನ ಹತ್ರ ಇವತ್ತು 100 ಕೋಟಿ ಇದ್ದರೂ ಕೂಡ ಆ 100 ಕೋಟಿಗಿನ 150 ಆಗುತ್ತಾ, 200 ಆಗುತ್ತಾ, 300 ಆಗುತ್ತಾ ಅನ್ನೋ ಆಲೋಚನೆ ಪ್ರತಿಯೊಬ್ಬ ಮನುಷ್ಯಂದು. ಇದು ಪ್ರಕೃತಿಯ ಅಲ್ಲಿರ್ತಕ್ಕಂಥ ಎಲ್ಲ ಮನುಜರ ಸಹಜ ಗುಣ. 99% ಯಾರೂ ಇಲ್ಲ ನನಗೆ ದುಡ್ಡು ಬೇಡ ಅಂತ ಹೇಳ್ತಕ್ಕಂಥವ್ರು 1% ತೆಗೆದಾಕ್ಬಿಟ್ರೆ ಇನ್ನು 99% ನನಗೆ ಹಣದ ಅವಶ್ಯಕತೆ ಇದ್ದೇ ಇದೆ ಅಂತ ಹೇಳ್ತಾರೆ. ಎಷ್ಟು ಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಿದ್ರೆ ಯಾವ ವ್ಯಕ್ತಿನೂ ನನಗೆ ಇಷ್ಟೇ ಬೇಕು, ಇಷ್ಟು ಬಂದರೆ ಸಾಕು ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಸೊ ಹಾಗೆ ಜಾತಕದಲ್ಲಿ ಪ್ರತಿ ದಶ ಕೂಡ ಹಣ ಎಷ್ಟರ ಮಟ್ಟಿಗೆ ಅವರಿಗೆ ಕೂಡುತ್ತೆ ಅಥವಾ ಸಂಯೋಜನೆ ಆಗುತ್ತೆ ಅನ್ನೋದನ್ನು ನಿಖರವಾಗಿ ತಿಳ್ಕೊಬೋದು. ತುಂಬ ಜನರ ಮೈಂಡಲ್ಲಿ ಏನಿದೆ, ಜ್ಯೋತಿಷ್ಯ ಹತ್ರ ಹೋದರೆ ನಮ್ಮ ಕಷ್ಟ ಪರಿಹಾರ ಆಗುತ್ತೆ ಅಂತಕ್ಕಂಥ ಮೂಢನಂಬಿಕೆಯಲ್ಲಿ ನಾವಿದ್ದೀವಿ. ಇದು ಖಂಡಿತ ಇದು ಮೂಢನಂಬಿಕೆನೇ. ಈ ಮೂಢನಂಬಿಕೆಯಿಂದ ಏನಾಗಿದೆ, ಹಲವಾರು ಪರಿಹಾರಗಳನ್ನ ಮಾಡ್ಕೋತಾ ಇದ್ದೀರ. ಆ ರೀತಿ ಪರಿಹಾರಗಳು ನಮ್ಮ ಜಾತಕದಲ್ಲಿ ನೋಡಿ ಮಾಡಂಗಿದ್ದಿದ್ರೆ ದೇಶದಲ್ಲಿ ಬಡತನ ಅನ್ನೋದೇ ಇರ್ತಾ ಇರಲಿಲ್ಲ. ಹಾಗೆ ನಮ್ಮ ಜಾತಕದಲ್ಲಿ ಹಣದುಬ್ಬರ ಅಥವಾ ಹಣದ ಅರಿವು ಪ್ರತಿ ದಶಾದಲ್ಲೂ ತೋರಿಸುತ್ತೆ. ಸೊ ಒಬ್ಬ ಮನುಷ್ಯನಿಗೆ ಕಷ್ಟಕಾಲ ಸುಖಕಾಲ ಎರಡನ್ನೂ ಜ್ಯೋತಿಷ್ಯದಲ್ಲಿ ಖಡಾಖಂಡಿತವಾಗಿ ನೋಡ್ಬೋದು. ಯಾಕೆ ನಮ್ಮ ನಕ್ಷತ್ರ ನಾಡಿ ನೋಡೋರೆಲ್ಲ ಸೇರ್ಕೊಳ್ಳಲ್ಲ, ಕೇಳಿಸ್ಕೊಳ್ಳೋರೆಲ್ಲ ಸೇರ್ಕೊಳ್ಳಲ್ಲ. ನಮ್ಮ ಫ್ರೀ ಕ್ಲಾಸ್ ಮಾಡ್ತೀವಿ, ಆ ಫ್ರೀ ಕ್ಲಾಸ್ ಕೂಡ ಬಂದ್ರೂ ಕೂಡ ಫ್ರೀ ಕ್ಲಾಸ್ ಫಸ್ಟ್ ಬರಲ್ಲ, ಒಂದು ಲೆವೆಲ್ಲು. 2ನೇ ಲೆವೆಲ್ಲು ಫ್ರೀ ಕ್ಲಾಸ್ ಬಂದಾದಮೇಲೆ ಸೇರ್ಕೊಳ್ಳೋದು. ಯಾಕೆ ಅಂದರೆ ಸಮಾಜದಲ್ಲಿರ್ತಕ್ಕಂಥ ಒಂದು ಪಿಡುಗು. ಮೊದಲನೇದು ಜ್ಯೋತಿಷ್ಯ ಸುಳ್ಳು. ಇದು ಮೈಂಡಲ್ಲಿ ತುಂಬ ಸ್ಟ್ರಾಂಗಾಗಿ ಹೊಟ್ಟೋಗಿದೆ. ಕಷ್ಟಪಟ್ಟರೆ ನಮಗೆ ಫಲ ಸಿಗುತ್ತೆ. ಸೊ ಅದಕ್ಕೆ ಅನುಗುಣವಾಗಿ ಒಂದು ಉತ್ತರ, ಕ್ವಶನ್ ಮತ್ತು ಉತ್ತರ. ಅನೇಕರು ಬೀದಿ ವ್ಯಾಪಾರಿಗಳು, ತಳ್ಳೋ ಗಾಡಿಯವರು, ಕೃಷಿಯಲ್ಲಿರ್ತಕ್ಕಂಥವ್ರು ಬೆಳಿಗ್ಗೆ 6 ಗಂಟೆಗೆ ಎದ್ದು ಹೋಗ್ತಾರೆ, ಸಂಜೆವರೆಗೂ ದುಡಿತಾರೆ. ಬಿಸಿಲು ಮಳೆ, ಇವತ್ತು ತರಕಾರಿ ವ್ಯಾಪಾರದವರು ಅಥವಾ ತರಕಾರಿ ಹಾಕಿಲ್ಲ ಮಾರ್ಕೆಟಿಗೆ ಅಂತಂದರೆ ಅವತ್ತಿನ ದಿವಸ ದುಡ್ಡಿಲ್ಲ,
ಹೂವಿನ ವ್ಯಾಪಾರದವ್ರು ಅಂದರೆ ದುಡ್ಡಿಲ್ಲ, ಕಷ್ಟಪಡ್ತೆ ಅಲ್ವಾ. 20 ವರ್ಷದಿಂದ ಕಷ್ಟ ಬೀಳ್ತಾ ಇರ್ತಾರೆ, ಅಷ್ಟರಲ್ಲೇ ಇರ್ತಾರೆ. ಅದೇ ಯಾರೋ ಒಬ್ಬ ಅವ್ರ ತಂದೆ ತಾಯಿ ಚೆನ್ನಾಗಿ ಸಾಕಿರ್ತಾರೆ, ಸುಮ್ಮನೆ ಜಸ್ಟು ಪಾಸ್ ಆಗ್ತಾನೆ, ಸುಮ್ಮನೆ ಹಂಗೆ ಪಾಸ್ ಮಾಡ್ಕೊಳ್ಳಪ್ಪ ನೀಟ್ ಎಕ್ಸಾಮು ನಾನು ನೋಡ್ಕೋತೀನಿ ಅಂತ ಹೇಳಿ 1 ಕೋಟಿ ಗಟ್ಟಲೆ ಕೊಟ್ಟು ಡಾಕ್ಟ್ರ್ ಮಾಡ್ತಾರೆ. ಅವ್ನು ಚೆನ್ನಾಗಿ ಮಾಡ್ತಾನೋ ಬಿಡ್ತಾನೋ, ಅವರಪ್ಪ ಅವ್ನಿಗೊಂದು ಹಾಸ್ಪಿಟ್ಲು ಹಾಕ್ಕೊಟ್ಬಿಡ್ತಾರೆ. ಹಾಸ್ಪಿಟ್ಲಲ್ಲಿ ಸುಮ್ಮನೆ ಕೂತಿರ್ತಾನೆ, ಪೇಷಂಟ್ಗಳು ಬರ್ತಾ ಇರ್ತಾರೆ, ದುಡ್ಡು ಬೀಳ್ತಾ ಇರುತ್ತೆ ಗಲ್ಲಾಪೆಟ್ಟಿಗೆ. ಇದು ಯಾವ ಕಷ್ಟಪಟ್ಟಿದ್ದಾನೆ ಅವನು? ಇದಕ್ಕೆ ಆನ್ಸರ್ ಮಾಡಿ, ವೀಕ್ಷಕರೆಲ್ಲ ಆನ್ಸರ್ ಮಾಡಬೇಕು. ಇನ್ನೊಬ್ಬ ಯಾವುದೋ ಸಾಫ್ಟ್ವೇರ್ ಓದಿರ್ತಾನೆ, ಏನು ಕೂತ್ಕೊಂಡು ಓದಿರೋದು ಅಷ್ಟೇ ಕೆಲಸ ಒಂದು. ಅದರಲ್ಲೂ ಕೂಡ ಕೆಲವರು ಆಟ ಆಡಿಕೊಂಡು ಓದ್ಬಿಟ್ಟಿರ್ತಾರೆ, ನಾನು ಕಷ್ಟನೇ ಬಿದ್ದಿಲ್ಲಪ್ಪ ಅದೆಲ್ಲ ಚೆನ್ನಾಗಿ ಆಯಿತು ಅಂತಾರೆ. ದೊಡ್ಡ ದೊಡ್ಡ ಕಂಪ್ನೀಲಿ 3 ಲಕ್ಷ 4 ಲಕ್ಷ ಸಂಬಳ. ಅಲ್ಲಿ ಕೃಷಿಲಿ ಇರ್ತಕ್ಕಂಥವನು ವರ್ಷಕ್ಕೆ 3 ಲಕ್ಷ 4 ಲಕ್ಷ ನೋಡೋದೇ ಕಷ್ಟ ಆಗಿದೆ. ಇದು ನಮ್ಮ ನಕ್ಷತ್ರ ನಾಡಿ ಜ್ಯೋತಿಷ್ಯದಲ್ಲಿ ತಿಳಿಬೋದು. ನಿಜವಾಗ್ಲೂ ಆಯಾ ವ್ಯಕ್ತಿಗೆ ಇಂಡಿವಿಜುವಲ್ ಆಗಿ ಹಣಕಾಸಿನ ವಿಚಾರ ಒಳಿತಿದೆಯಾ ಕೆಡಕಿದೆಯಾ ಅಂತ ಖಂಡಿತ ಕಂಡುಹಿಡಿಬೋದು. ಸಮಾಜದಲ್ಲಿ 108 ಜ್ಯೋತಿಷಿಗಳು ಹಲವಾರು ಪರಿಹಾರ ನಮ್ಮ ಹತ್ರ ಇದೆ ಬನ್ನಿ ಅಂತ ಹೇಳಿದ್ರು. ಅದು ಅವರು ಹೊಟ್ಟೆಪಾಡಿಗೋಸ್ಕರ ಮಾಡ್ತಾ ಇರೋದು. ಸಮಾಜ ಉದ್ಧಾರ ಮಾಡ್ತಕ್ಕಂಥದ್ದು ಅಲ್ಲವೇ ಇಲ್ಲ, ಚಾನ್ಸೇ ಇಲ್ಲ. ಯಾಕಂದರೆ ಸಮಾಜ ಬದಲಾಗಲ್ಲ, ಅವರವ್ರ ಜಾತಕದ ಮೇಲೆ ಮಾತ್ರ ಬದಲಾಗುತ್ತೆ. ಸಮಾಜ ಪೂಜೆ ಪುನಸ್ಕಾರಗಳಿಂದ ಬದಲಾಗಂಗಿದ್ದಿದ್ರೆ ಎಲ್ಲ ಜ್ಯೋತಿಷಿಗಳು ದೇವ್ರ ಥರ ಆಗಿರೋರು. ಇದು ಸಾಧ್ಯನೇ ಇಲ್ಲ. ಇದನ್ನೇ ನಮ್ಮ ನಕ್ಷತ್ರ ನಾಡಿಲಿ ನಾನು ಹೇಳ್ಕೊಡೋದು. ಸೊ ಅದೊಂದು ಪಾಯಿಂಟು. ಒಬ್ಬರವರು ಒಂದೊಂಥರ ಹೇಳ್ತಾರೆ, 108 ಜ್ಯೋತಿಷರಿದ್ದಾರೆ, ಸೊ ನಾನು ಜ್ಯೋತಿಷ್ಯ ನಂಬಲ್ಲ ಅನ್ನೋದು ಒಂದು ಪಾಯಿಂಟಿಂದ ಅನೇಕರು ಬರಲ್ಲ. ಅವ್ರಿಗೆ ಲಾಸು, ನಿಮಗೆ ಲಾಸ್, ಬೇರೆಯವ್ರಿಗೆ ಯಾರಿಗಿಲ್ಲ. ನಮಗೆ ನಾನು 10 ಜನ ಬಂದರೂ ಪಾಠ ಮಾಡಬೇಕು, 100 ಜನ ಬಂದರೂ ಪಾಠ ಮಾಡಬೇಕು, 500 ಜನ ಬಂದರೂ ಪಾಠ ಮಾಡ್ತೀನಿ. ಅದು ನನ್ನ ಕರ್ಮ, ಮಾಡಲೇಬೇಕು. ನನಗೆ ಬರ್ತಕ್ಕಂಥ ಒಂದು ದಕ್ಷಿಣೆ ಅದು ಬರುತ್ತೆ. 10 ಜನಕ್ಕೆ ಬಂದರೂ ದಕ್ಷಿಣೆ ಅದೇ ಮಾತೆ. ಆದರೆ ಬೆನಿಫಿಟ್ ಜಾಸ್ತಿ ಆಗೋದು ಯಾರು ಈ ವಿದ್ಯೆನ ತಗೊಳ್ತಾರೆ, ಯಾರು ಈ ವಿದ್ಯೆನ ಅರ್ಥಕೊಳ್ತಾರೆ, ಯಾರು ಆ ವಿದ್ಯೆಯಿಂದ ಮುನ್ನುಗ್ತಾರೆ ಜೀವನದಲ್ಲಿ, ಯಾರು ಆ ವಿದ್ಯೆಯಿಂದ ನಾನು ಸಂಪಾದನೆ ಮಾಡ್ತೀನಿ ಅಂತ ಅಂದ್ಕೊಳ್ತಾರೆ, ಅವ್ರಿಗೆ ಮಾತ್ರ ಕೈ ಬೀಸಿ ಕರೆಯುತ್ತೆ ಈ ಜ್ಯೋತಿಷ್ಯ. ಇಲ್ಲ ಅಂದರೆ ತುಂಬ ಜನಕ್ಕೆ ಫ್ರೀ ಕ್ಲಾಸ್ವರೆಗೂ ಬಂದು ಏನೋ ಒಂದು ಯಾವುದೋ ಒಂದು ಗ್ರಹನೋ ಒಂದು ಮನುಷ್ಯನೋ ಅವನ ಫ್ರೆಂಡ್ಸೋ ಅಥವಾ ಅವನ ಆಲೋಚನೆನೋ ಡಿಸ್ಟರ್ಬ್ ಮಾಡಿ ಆಚೆ ಹೋಗ್ತಕ್ಕಂಥದ್ದು, ಅದು ನಿಮ್ಮ ನವಗ್ರಹದಲ್ಲಿ ಒಂದು ಗ್ರಹ ನಿಮ್ಮನ್ನು ಕೆಡಿಸಿದೆ ಅಂತ ಅರ್ಥ. ದುಡ್ಡಿನ ವಿಚಾರ ಅಲ್ಲ. 7,999 ಅವನ ಜೀವನದಲ್ಲಿ ಏನೇನೂ ಇಲ್ಲ, ಯಾರ ಜೀವನದಲ್ಲೂ ಏನೇನೂ ಇಲ್ಲ. 7,999 ಫೀಸ್ ಇದೆಯಲ್ಲ, ನಿಮ್ಮ ಬದುಕಿಗೆ ಅದು ಏನೇನೂ ಇಲ್ಲ ಇವತ್ತಿನ ದಿವಸ. ಒಂದು LKG UKGಗೆ ನಾವು ಮಕ್ಕಳಿಗೆ ಕೊಡಬೇಕು 50,000ದಿಂದ 75,000, 1 ಲಕ್ಷ ಕೊಡಬೇಕು. ಇನ್ನು ಡಿಗ್ರಿಗೆ ಬಂದುಬಿಟ್ರೆ ಇನ್ನೂ ಓದಲೇಬೇಕು. ನನ್ನ ಮಗ ಏನೋ ಸ್ವಲ್ಪ ಪಾಸಾಗಿದ್ದಾನೆ, 50% ತೆಗಿದ್ದಾನೆ, ಅವ್ನು ಇಂಜಿನಿಯರಿಂಗ್ ಮಾಡಲೇಬೇಕು, ಏನೋ ಅವ್ನು ಹಣೆ ಬರ ಓದ್ತಾ ಇದ್ದ ಕಷ್ಟಪಟ್ಟಿದ್ದಾನೆ, ಮಾರ್ಕ್ಸ್ ಬಂದಿದೆ ಇಷ್ಟು, ತಗೋ 10 ಲಕ್ಷ ಕೊಟ್ಟೇ ಕೊಡ್ತೀವಿ. ಅದು ಜೀವನ ಅಂತ. ಆದರೆ ಜೀವನ ಹೇಗಿರುತ್ತೆ, ಜೀವನದಲ್ಲಿ ಸಕ್ಸಸ್ ಕಾಣ್ತಾರ, ಕಷ್ಟ ಬೀಳ್ತಾರ, ಸುಖ ಇದೆಯಾ ನೆಕ್ಸ್ಟ್ ದಶದಲ್ಲಿ, ನೆಮ್ಮದಿ ಇದೆಯಾ, ಅಥವಾ ಆ ದಶದಲ್ಲಿ ನಮಗೆ ಸಮಸ್ಯೆ ಕಾಡುತ್ತಾ ಅಂತ 7,999 ನೋಡ್ಕೊಂಡ್ಬಿಟ್ಟಾಗ ಅನೇಕ ಮಾನಸಿಕ ಗೊಂದಲಗಳು, ಅನೇಕ ಮೇಜರ್ ಡಿಸಿಷನ್ಸ್ ಲೈಫ್ದು 10 ಸತಿ ಯೋಚನೆ ಮಾಡ್ಬೋದು. ಯಾಕಂದರೆ ಜಾತಕ ನಮ್ಮ ಹಣೆ ಬರನ ತೋರಿಸ್ತಾ ಇರುತ್ತೆ. ದುಡ್ಡು ಮಾಡ್ತೀನೋ ಇಲ್ಲವೋ, ಕಾಸಿದೆಯೋ ಇಲ್ಲವೋ. ನಾನಿಲ್ಲಿ ಕೂತ್ಕೊಂಡು ಇಲ್ಲಿ ನಿಮ್ಮ ಬದುಕುಗಳನ್ನು ಉದ್ಧಾರ ಮಾಡಕ್ಕೆ ಬಂದಿಲ್ಲ. ನಾನು ದೇವರಲ್ಲ. ಕೆಲವರೆಲ್ಲ ಹಾಕೊಂಡ್ಬರ್ತಾರೆ, ಇಷ್ಟು ತಪ್ಪ ವಿಭೂತಿ ತ್ರಿಶೂಲ ಎಲ್ಲ ಇಟ್ಕೊಂಡ್ಬಂದ್ಬಿಡ್ತಾರೆ. ಅದು ನಾಯಿ ಓಡ್ಸೋಕ್ಕಷ್ಟೇ. ಅದಿರೋದೇ ನಾಯಿ ಓಡ್ಸೋಕ್ಕೆ. ಯಾಕಂದ್ರೆ ಮನೆಗೆ ಹೋಗ್ಬೇಕಾದ್ರೆ ಲೇಟ್ ಆಗಿಬಿಟ್ಟಿರುತ್ತೆ, ಅಲ್ಲಿ ಇಲ್ಲಿ ಕಾರ್ಯಕ್ರಮ ಮಾಡಿ. ನಮ್ಮ ಸಂಘ ಸಂಸ್ಥೆಗಳು ಏನು ಅಂತಂದರೆ, ಯಾರು ಕಾವಿ ಬಟ್ಟೆ ಹಾಕ್ಬಿಟ್ಟಿರ್ತಾರೆ, ಯಾವ ತ್ರಿಶೂಲ ಇಟ್ಕೊಂಡ್ಬಿಟ್ಟಿರ್ತಾನೆ, ಯಾರು ವಿಭೂತಿ ರುದ್ರಾಕ್ಷ ಹಾಕ್ಬಿಟ್ಟು ಇವ್ನು ಜ್ಞಾನಿ, ಅವ್ನು ಕರೀರ ಕೂರಿಸೋ ಒಂಥರ ಭೂಷಣವಾಗಿದೆ ಸೀಟ್ ಮೇಲೆ,
ಸುಮ್ಮನೆ ನಾರ್ಮಲ್ ಪರ್ಸನ್ ಇವರು ಅಸ್ಟ್ರಾಲಜರು ಇವರು 65,000 ಜನಕ್ಕೆ ಹೇಳ್ಕೊಟ್ಟಿದ್ದಾರೆ, ಅವ್ರನ್ನೆಲ್ಲ ಕರೆಸಲ್ಲ. ಕಾಣಿಸ್ಬೇಕು ಅವ್ರಿಗೆ, ಇವರೊಂಥರ ವೇಷಭೂಷಣದಲ್ಲಿದ್ದಾರೆ, ವೇಷಭೂಷಣದಿಂದ ಜ್ಞಾನ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಇದು ಒಂದು ಪ್ರಾಬ್ಲಮ್. ಅವ್ರು ಬಾಯಿ ತೆಗೆದು ಏನೂ ಮಾಡದೇ ಇದ್ದಾಗ ಇದು ಜ್ಯೋತಿಷ್ಯಕ್ಕೆ ಪೆಟ್ಟು ಬೀಳ್ತಾ ಇದೆ. ಅದು ಮೂರನೇದು. ಇದು ನಂಬಲ್ಲ ಅನ್ನೋರೊಬ್ಬರು, ಊರಲ್ಲಿರೋರೆಲ್ಲ ಜ್ಯೋತಿಷ್ಯರಾಗಿ ಬೇರೆ ಬೇರೆ ಹೇಳ್ತಾರೆ, ಅದು ಎರಡನೇದು. ಈಗ ಮೂರನೇದು ಸುಮ್ಮನೆ ಏನು ಬಂದರೆ ಬಾಯಿಗೆ ಬಂದಿದ್ದು ಹೇಳಿರ್ತಕ್ಕಂಥದ್ದು ಜ್ಯೋತಿಷ್ಯ. ಇದು ಮೂರನೇದರಲ್ಲಿ ಏನಾಗುತ್ತೆ, ನಂಬಿಕೆ ಬಂದು ಜ್ಯೋತಿಷ್ಯ ಅಯ್ಯೋ ಅವರೊಬ್ಬರು ಹೇಳ್ತಾ ಇದು ಒಂದನೇದು. ನಾಲ್ಕನೇದು ಭಾಳ ಇಂಪಾರ್ಟೆಂಟ್ ಪಾಯಿಂಟು. ತುಂಬ ಜನ ಭವಿಷ್ಯ ಫಸ್ಟೇ ತಿಳ್ಕೊಂಬಿಟ್ರೆ ಭಯ ಆಗಲ್ವಾ ಅಂತ ಕೆಲವರು, ಥ್ರಿಲ್ ಇರುತ್ತಾ ಅಂತ ಒಬ್ಬರು, ಫಸ್ಟೇ ತಿಳ್ಕೊಂಬಿಟ್ರೆ ನಮಗೆ ಏನು ಖುಷಿ ಇರುತ್ತೆ ಅಂತ ಒಬ್ಬರು. ಲೈಫ್ ಅನ್ನೋದೇನು ಥ್ರಿಲ್ಲ. ಯಾವನಿಗೋ ಒಬ್ಬನಿಗೆ ಸುಳ್ಳು ಕೇಸ್ ಹಾಕಿ ಗೊತ್ತಿಲ್ಲದೇ ನಿಮಗೆ ಅಲ್ಲಿಗೆ ಜಾತಕದಲ್ಲಿರುತ್ತೆ, 8ನೇ ಮನೆ ಬಂದಾಗ ಆಪಾದನೆ ಬರುತ್ತೆ. ನಿಮ್ಗೆ ಗೊತ್ತಿಲ್ಲದೆ ಸುಮ್ಮನೆ ಇರ್ತೀರ, ಟಕ್ಕಂತ ಆಪಾದನೆ ಬರುತ್ತೆ ನಿಮಗೆ. ನೀವು ಗಾಡೀಲಿ ಹೋಗ್ತಾ ಇರ್ತೀರ, ಸುಮ್ಮನೆ ಯಾವನೋ ಬಂದು ಬೈಕಲ್ಲಿ ಗುದ್ದು ಸ್ಪಾಟ್ ಡೆತ್ ಆಗಿಬಿಡ್ತಾನೆ, ಸುಮ್ಮನೆ ನೀವು ನಾರ್ಮಲಾಗೇ ಇರ್ತೀರ. 2-3 ವರ್ಷ ಕೋರ್ಟಲ್ಲಿ ಬೇಕು, ನೀವೇನೂ ಮಾಡೇ ಇಲ್ಲ, ಏನೂ ಮಾಡಿಲ್ಲ. ಥ್ರಿಲ್ ಅಂತಾರಲ್ಲ ನೋಡಿ, ಥ್ರಿಲ್ ಹೆಂಗಿದೆ. ದಿನ ಹೋಗಿ ಕೋರ್ಟಲ್ಲಿ ನಿಂತ್ಕೊಂಡು, ಸಾರ್ ನನ್ನ ಪಾಡ್ ನಾನು ಹೋಗ್ತಾ ಇದ್ದೆ ಸರ್, ಬಂದು ಗುದ್ದ ಸರ್, ಸ್ಪಾಟ್ ಆದ ಸರ್, ಈ ಕಡೆ ಇದಕ್ಕೆ ಬಿದ್ದು ಸೈಡಲ್ಲಿ ಟೈರ್ಗೆ ಬಿದ್ದು, ಅದನ್ನು ವಿಚಾರ ಮಾಡ್ತಾ ಇರ್ತಾರೆ ಅವರು. ಆ ವಿಚಾರ ಮಾಡಿದಾಗ ಅವನು ಬಂದು ಸತ್ತಿದ್ದಕ್ಕೆ ನಿಮಗಿಂಸೆ, ಇದು ಜಾತಕದಲ್ಲಿ ಬರೆದಿರುತ್ತೆ. ಸೊ ಥ್ರಿಲ್ ಅನ್ನೋರಿಗೆ ಈ ಪಾಯಿಂಟು ಆಲೋಚನೆ ಮಾಡಿ. ಸಿಕ್ಕಾಪಟ್ಟೆ ಥ್ರಿಲ್ ಬೇಕಲ್ಲ, ಥ್ರಿಲ್ ಸಿಗುತ್ತೆ. 3-4 ವರ್ಷ ಕೋರ್ಟ್ಗೆ ಹೋಗಿ ಬರೋದು ಭಾಳ ಥ್ರಿಲ್ಲು. ಅದಕ್ಕೆ ಹೇಳಿದ್ದು, ಮಾತಾಡಬೇಕಾದ್ರೆ ಆಲೋಚನೆ ಮಾಡಿ ಮಾತಾಡಬೇಕು. ಫಸ್ಟೇ ತಿಳ್ಕೊಂಬಿಟ್ರೆ ಅದರಲ್ಲಿರೋ ಸ್ವಾರಸ್ಯ ಹೊಟ್ಟೋಗುತ್ತಂತೆ. ಏನು ಸ್ವಾರಸ್ಯ ಇರೋಕ್ಕೆ, ಅದೇನೋ ಮೈಸೂರು ಪಾಕ ಅದು, ಹಾಂ, ಅಥವಾ ಬಿರಿಯಾನಿನ ಅದು ಸ್ವಾರಸ್ಯ ಇರೋಕ್ಕೆ? ಜೀವನದಲ್ಲಿ ಮುಂದೆ ಏನು ಬರುತ್ತೋ, ಕಷ್ಟ ಬರುತ್ತೋ ಸುಖ ಬರುತ್ತೋ ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಮಾಡೋಣ. ಆಯ್ತು, 8ನೇ ಮನೆ ಬಂತು, ಹಣೆ ಬರ ತಪ್ಸೋಕ್ಕಾಗಲ್ಲ, ಬಟ್ ಅದನ್ನು ಮುಂದೆನೂ ನೋಡ್ಬೋದು. 8 ಎಲ್ಲಿವರೆಗೂ ಇರುತ್ತೆ, ಅಲ್ಲಿವರೆಗೂ ನಾನು ಸ್ವಲ್ಪ ಸಫರ್ ಆಗ್ತೀನಾ, ಅದಕ್ಕೇನಾದ್ರು ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ದಾನಗಳು ಮಾಡಿಕೊಂಡು ಕಮ್ಮಿ ಮಾಡ್ಕೋಬೋದಾ? ಖಂಡಿತ ಕಮ್ಮಿ ಮಾಡ್ಕೋಬೋದು. ಈವೆಂಟ್ನ ಒಬ್ಬ ಬಂದು ಗಾಡಿಯಲ್ಲಿ ಹೋಗ್ತಾರೆ, ಬಂದು ಗುದ್ದಾಗ ಸ್ಪಾಟ್ ಆಗಲ್ಲ, ಅಟ್ಲೀಸ್ಟ್ ಕೈಕಾಲು ಮುರ್ಕೋತಾನೆ, ಅಟ್ಲೀಸ್ಟ್ ಅವ್ನು ಹೇಳ್ತಾನೆ, ಇಲ್ಲ ಸರ್ ನಂದೇ ತಪ್ಪು, ಅವ್ರು ಕರೆಕ್ಟಾಗಿ ನಿಧಾನಕ್ಕೆ ಹೋಗ್ತಾಯಿದ್ರು, ನಾನೇ ಬಂದು ಗುದ್ದೆ ಅಂತ. ಸ್ಪಾಟ್ ಔಟಾದಾಗ ಯಾರು ಹೇಳೋರಿರಲ್ಲ. ಸೊ ಈ ರೀತಿಯಾಗಿರ್ತಕ್ಕಂಥದ್ದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಜ್ಯೋತಿಷ್ಯ ಇದೆ. ಇದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋರು ಮಾತ್ರ ಅದೃಷ್ಟವಂತರು. ಯಾಕೆಂದರೆ ಕ್ಲಾಸಲ್ಲಿ ಸೇರೋರೆಲ್ಲನೂ ಹೇಳ್ತಾರೆ, ಸರ್ ನಂಗೆ ಅದೃಷ್ಟ ಬಂತು ಸರ್ ಕಲಿತು ಅಂತ. ಅನೇಕ ಜನರು ಸುಮ್ಮನೆ ನನ್ನ ಮಗನಿಗೆ ಅದು ಇದೆ ಇದು ಇದೆ, ಯಾವಾಗ ಅದಾಗುತ್ತೆ ಕೆಲಸ, ಇವಾಗ ಸುಮ್ಮನೆ ಈಗ ಕಾಲ್ಸ್ ತಗೊಳ್ಳೋಣ ಅಂದರೆ ಸಾಕು, ಫ್ರೀ ಗಿರಾಕಿಗಳೇ ಕರೆಯೋದು ನಿಮ್ಮನ್ನೆಲ್ಲ. ಏನು ಫ್ರೀ ಗಿರಾಕಿ ಹೇಳಿದ್ರು ಕಾಲ್ ಮಾಡೋದು ಮಾಡೇ ಮಾಡ್ತಾರೆ. ಯಾಕಂದರೆ ನಿಮ್ಮ ಬುದ್ಧಿ ಭ್ರಮಣೆ ಆಗಿದೆ, ಆಗಿರುತ್ತೆ. ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ಕಾಲೇ ಮಾಡಿಬಿಟ್ರಪ್ಪ, ನಿನ್ನ ಜೀವನ ನೀವು ಕಲ್ತ್ಕೊಂಡು ನೀವು ಚೆನ್ನಾಗಿರಿ. ಅರ್ಥ ಆಯ್ತಾ? ಕೆಲವರು ಲಕ್ಷ ಬೇಕಾದ್ರೂ ಬಿಸ್ನೆಸ್ಗೆ ಹೋಗಲಿ, ಲಕ್ಷ ಬೇಕಾದ್ರೂ ಪೂಜೆಗೆ ಹೋಗಲಿ, ನಾನು 7,999 ಕೊಡಲ್ಲ ನಾನು, ಅದು ಕಾಸ್ಟ್ಲಿ. ಅದು ದೇವರು ಪೂಜೆ ಮಾಡಿಬಿಡೋಣ ಬೇಕಾದ್ರೆ 1 ಲಕ್ಷ, ಏನೋ ಇಷ್ಟಾರ್ಥ ಇಟ್ಕೊಂಡು ಮನಸ್ಸಲ್ಲಿ. ಪೂಜೆ ಆಧ್ಯಾತ್ಮಿಕದಲ್ಲಿ ಯಾರೂ ಮಾಡಲ್ಲ, ಆಧ್ಯಾತ್ಮಿಕದಲ್ಲಿ ಒಬ್ಬರೂ ಮಾಡಲ್ಲ. ಎಲ್ಲರೂ ಮಾಡೋದು ಇಷ್ಟಾರ್ಥ ಸಿದ್ಧಿಗೋಸ್ಕರನೇ ಮಾಡೋದು. ನಿಮ್ಗೆ ಹಂಗೆ ಮಾಡಿಸ್ಬಿಡಿ, ಹಿಂಗೆ ಮಾಡಿಸ್ಬಿಡಿ ಅಂತ. ಅದಕ್ಕೆ ಬೇಗ ಜನ ಬೀಳ್ತಾರೆ. ಯಾಕೆ ಹೇಳಿ? ಪೂಜೆ ಮಾಡಿಸಿದ್ರೆ ದೇವ್ರಿಗೆ ಮೆಚ್ಚುಗೆ ಆಗುತ್ತೆ. ದೇವರು ನಿಮ್ಮ ಕಾಸು ನೋಡಿಕೊಂಡೇ ಕಾಯ್ತಾ ಇರೋದು, ನಿಮ್ಮ ಪೂಜೆ ನೋಡಿಕೊಂಡೇ ಕೂತಿರ್ತಾನೆ ಅಲ್ಲಿ. ನಾನು ನಿಮ್ಗೆ ಕೊಡಲ್ಲ, ನೀನು ಪೂಜೆ ಮಾಡಿದ್ರೆ ನಾನು ಕೊಡೋದು ಅಂತ ಬರೆದಿಟ್ಟಿದ್ದಾರೆ ಮೇಲೆ. ಈ ರೀತಿಯಾಗಿರ್ತಕ್ಕಂಥ ಮನುಷ್ಯರ ಆಲೋಚನೆ. ದೇವರಿಗೆ ಅದೇ ಕೆಲಸ, ನೀನು ಪೂಜೆ ಮಾಡಲ್ಲ ನಿನಗೆ ಕೊಡಲ್ಲ, ಇವನು ಪೂಜೆ ಮಾಡಿದ್ರೆ ಇವನು ಕೊಡ್ತೀನಿ. ಹಂಗೆ ದಿನ ಬೆಳಗಿಂದ ಪೂಜೆ ಮಾಡೋರು ಇವತ್ತು ಕೋಟ್ಯಾಧೀಶ್ವರಾಗಬೇಕಾಯ್ತು. ಪೂಜೆ ಅಂತಕ್ಕಂಥದ್ದು ನಮಗೆ ಸ್ಥೈರ್ಯ, ಧೈರ್ಯ, ಮನಸ್ಸು ನೆಮ್ಮದಿ. ಇವತ್ತು ವ್ಯಾಪಾರ ಆಗಿಲ್ಲ ಅಂದರೆ ಪರವಾಗಿಲ್ಲ, ನಾಳೆ ಆದರೂ ಆಗ್ಬೋದು ಅನ್ನೋ ಒಂದು ಭರವಸೆ ಪೂಜೆ. ಜೀವನದ ಭರವಸೆಗೆ ಪೂಜೆ, ಜೀವನದ ಆಸೆ ಆಕಾಂಕ್ಷೆಗಳು ಈಡೇರಿಸೋಕ್ಕೋಸ್ಕರ ಪೂಜೆ ಅಲ್ಲ. ಇದನ್ನು ಯಾರು ಮಾಡಿರೋದು?
ಅನೇಕರು ಭಾರತದಲ್ಲಿ ಕಾಶ್ಮೀರಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಕೂಡ ಎಲ್ಲ ಜ್ಯೋತಿಷರು ನಿಮಗೆ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ, ನಿಮ್ಗೆ ಹಿಂಗೆ ಮಾಡಿ ಒಳ್ಳೇದಾಗುತ್ತೆ ಅಂತ. ಅವ್ನಿಗೆ ಒಳ್ಳೇದಾಗಿರೋದು ಏನೂ ಇಲ್ಲ. ಅವನ ಜಾತಕದಲ್ಲಿ ಕೆಲವು ದುಡ್ಡು ಕಾಂಬಿನೇಷನ್ ಬಂದು ಕಪಟ ಕಾಂಬಿನೇಷನ್ನು ಬಂದ್ಬಿಟ್ಟಿರುತ್ತೆ. ಆ ಕಪಟ ಕಾಂಬಿನೇಷನ್ ಬಂದಾಗ ಜನಗಳನ್ನ ಸುಲಿಗೆ ಮಾಡ್ತಕ್ಕಂಥದ್ದು. ಅಂಥ ಟೈಮಲ್ಲಿ ಯಾವುದೋ ಒಂದು ಕೇಸಲ್ಲಿ ಸಿಗಾಕೊಂಡ್ಬಿಡ್ತಾರೆ. ಯಾವುದೋ ಒಂದು ಅನೈತಿಕ ಚಟುವಟಿಕೆನೋ ಅಥವಾ ಯಾವುದೋ ಪೂಜೆ ಮಾಡಿಸಿ 5 ಲಕ್ಷ ತೊಗೊಂಡಿರೋದೋ ಬಂದ್ಬಿಡುತ್ತೆ. ಆವಾಗ ದೊಡ್ಡ ಬ್ಯಾನರಲ್ಲಿ ಜ್ಯೋತಿಷಿಗಳ ಹತ್ರ ಹೋಗಬೇಡಿ, ಬ್ರ್ಯಾಂಡ್ ನಮಗೂ ಸೇರಿಸಿರ್ತಾರಲ್ಲ ಒಳಗಡೆ ಅಲ್ವಾ, ನಮ್ಮನ್ನು ಸೇರಿಸಿರ್ತಾರೆ. ಯಾಕಂದರೆ ಜ್ಯೋತಿಷಿಗಳನ್ನ ನಂಬೇಡಿ, ಒಬ್ಬ ಮಾಡಿರೋದಕ್ಕೆ ಕೆಲಸ ಅವ್ನು ಜ್ಯೋತಿಷಿಯೇ ಅಲ್ಲ. ಫಸ್ಟ್ ಆಫ್ ಆಲು ಇವರೇ ಬಿರುದು ಕೊಟ್ಟಿರ್ತಾರೆ, ಅವ್ರಿಗೆ ಜ್ಯೋತಿಷಿ ಅಂತ ಬಿರುದು ಕೊಟ್ಟಿರ್ತಾರೆ. ಹಾಕಬೇಕಾದ್ರೆ ಹಾಕಬೇಕಲ್ಲಿ. ಇವನು ಜ್ಯೋತಿಷನೋ ಅಲ್ವೋ ಫಸ್ಟ್ ತಿಳ್ಕೊಬೇಕು. ಇವತ್ತಿನ ದಿವಸ ಯಾರು ಹೆಂಗೆ ಬೇಕಾದ್ರೂ ಮೋಸ ಮಾಡ್ಬೋದು. ಜ್ಯೋತಿಷ ತಿಳ್ಕೊಂಡೇ ಮೋಸ ಮಾಡಬೇಕಾ? ಏನಿಲ್ಲ, ಬೀದಿಲಿ ಹೋಗೋನಿಗೆ ನಿನಗೆ ಎಷ್ಟು ಗ್ರಹಗಳಿದೆ ಗೊತ್ತೇನಪ್ಪ ಅಂತಂದರೆ, ಗೊತ್ತು ಹೋಗಿ ಸ್ವಾಮಿ 9 ಗ್ರಹಗಳು. ಎಷ್ಟು ರಾಶಿ ಇದೆ ಗೊತ್ತೇನಪ್ಪ ಅಂತಂದರೆ, ಗೊತ್ತು ಬಿಡ್ರಿ 12 ರಾಶಿಲಿ ಏನಿದೆ. ನಕ್ಷತ್ರಗಳು ಗೊತ್ತೇನಯ್ಯ? ಅದು ಸ್ವಲ್ಪ ಗೊತ್ತು ಸರ್, 27. ಬಾರೇ ಕೂತ್ಕೊಳ್ಳಯ್ಯ ಟಿ ವಿಲಿ ಬಾರೇ ಕೂತ್ಕೊಳ್ಳಯ್ಯ. ಯಾಕಂದರೆ ಟಿ ವಿಯವ್ರಿಗೆ ಯಾರು ನಿಜವಾಗ್ಲೂ ಓದಿದ್ದಾರೆ, ಯಾರು ಸರ್ಟಿಫೈಡ್ ಆಗಿದ್ದಾರೆ, ಯಾರು ನಿಜವಾಗ್ಲೂ ಜ್ಞಾನ ಇದೆ, ಅವ್ರು ಯಾರಿಗೂ ಗೊತ್ತಿಲ್ಲ. ಯಾವ ನ್ಯೂಸ್ ಚಾನಲ್ವರೆಗೂ ಗೊತ್ತಿಲ್ಲ, ಯಾವ ದೊಡ್ಡ ದೊಡ್ಡ ವಾಹಿನಿಯವ್ರಿಗೂ ಗೊತ್ತಿಲ್ಲ, ಯಾವ ಸ್ಯಾಟಲೈಟ್ ಚಾನಲ್ವರೆಗೂ ಗೊತ್ತಿಲ್ಲ. ಅವ್ರೇನೋ ಒಂದು 4 ಸಂಸ್ಕೃತ ಗಣಾನಾಂ ತ್ವಾಂ ಗಣಪತಿಂ ಅಂತ ಹೇಳ್ಬಿಟ್ರೆ ಸಾಕು, ಬರಪ್ಪ ಇವ್ರು ಜ್ಯೋತಿಷ ಗೊತ್ತು, ಖಂಡಿತ ಜ್ಯೋತಿಷ ಗೊತ್ತು, ಬರ್ರಿ ಇವನು ಸಂಸ್ಕೃತ ಹೇಳ್ದ ಜ್ಯೋತಿಷ ಗೊತ್ತು. ತುಂಬ ಜನಕ್ಕೆ ಒಂದು ಮಾರ್ಕೆಟಲ್ಲಿ ಏನು ಮೈಂಡಲ್ಲಿದೆ ಅಂದರೆ, ಸಂಸ್ಕೃತ ಹೇಳಿದ ತಕ್ಷಣ ಅವ್ರಿಗೆ ಜ್ಯೋತಿಷ್ಯ ಗೊತ್ತು ಅನ್ನೋ ಒಂದು ಭ್ರಮೇಲಿದ್ದೀವಿ ನಾವೆಲ್ಲ. ಸಂಸ್ಕೃತ ಅನ್ನೋದೊಂದು ಭಾಷೆ ರೀ. ಕನ್ನಡ ಗೊತ್ತಿದ ತಕ್ಷಣ ಅವ್ನಿಗೆಲ್ಲ ಜ್ಯೋತಿಷ್ಯ ಗೊತ್ತು ಅಂತ ಹೇಳ್ದಂಗೆ ಆಯಿತು. ಕನ್ನಡ ಲ್ಯಾಂಗ್ವೇಜ್ ಬರೋರಿಗೆಲ್ಲ ಜ್ಯೋತಿಷ್ಯ ಗೊತ್ತು ಅಂದಂಗೆ ಆಯಿತು. ನಿಮಗೆ ಸಂಸ್ಕೃತ ಬಂದಿದ ತಕ್ಷಣ ಇವನು ಜ್ಯೋತಿಷ್ಯ ಗೊತ್ತಿರುತ್ತೆ ಅಂತ ಹೇಳ್ತಕ್ಕಂಥ ಒಂದು ಭ್ರಮೇಲಿ ನಾವೆಲ್ಲ ಕೂತಿದ್ದೀವಿ. ಅದೊಂದು ಲ್ಯಾಂಗ್ವೇಜ್ ಅಷ್ಟೇ, ಇಟ್ಸ್ ಜಸ್ಟ್ ಎ ಲ್ಯಾಂಗ್ವೇಜ್. ಸೊ ಅವ್ರಿಗೇನು ಗೊತ್ತಿಲ್ಲ, ಅವ್ರು ಕರ್ಕೊಂಬಂದು ಕೂರಿಸ್ತಾರೆ. ಅವ್ನು ಹೇಳಿದ್ದೇ ಒಂದು ರಾಗ. ಯಾರೋ ಒಬ್ರು ಕಾಲ್ ಮಾಡ್ದ, ಹೇಳಮ್ಮ, ತುಂಬ ಜನ ನೋಡಿದ್ದೀನಿ, ಸುಮ್ಮನೆ ಹೇಳಮ್ಮ ಏನು ಸಮಸ್ಯೆ, ಬಾಯಿಗೆ ಬಂದಂಗೆ ಹೇಳೋದು. ನಾವು ಕರೆಕ್ಟಾಗಿ ಜಾತಕ ಹಾಕಿ ಡೀಟೇಲ್ಸ್ ಹಾಕಿ ಎಲ್ಲ ನೀವು ತೋರಿಸ್ತಿರ್ತೀವಿ, ಹಿಂಗೆ ಈ ಗ್ರಹ ಪ್ರಾಬ್ಲಮ್ ಇದೆ ಅಂತ. ಅವರಾ ತುಂಬ ನೊಂದ್ಬಿಟ್ಟಿದೆಯಾ ನೋಡಿ, ನಿನ್ನ ಜಾತಕದಲ್ಲಿ ರಾಹು ಸರಿ ಇಲ್ಲ. ನಿನ್ನ ಜಾತಕದಲ್ಲಿ ರಾಹು ಸರಿ ಇಲ್ಲ. ರಾಹು ಸ್ವಲ್ಪ ಸಮಸ್ಯಾ ಸ್ಥಾನದಲ್ಲಿದ್ದಾನೆ. ಬರಮ್ಮ ನಮ್ಮ ದೇವಸ್ಥಾನಕ್ಕೆ ಒಂದು ಸ್ವಲ್ಪ ಪೂಜೆ ಮಾಡಿಸ್ಕೊಡ್ತೀನಿ, ಸರೋಗುತ್ತೆ, ಬದುಕು ಚೇಂಜ್ ಆಗುತ್ತೆ. ಅವ್ನು ರಾಹು 11ನೇ ಮೇಲೆ ಕೂತಿರ್ತಾನೇನೋ, ಅವ್ನು ರಾಹು 10ನೇ ಮೇಲೆ ಕೂತಿರ್ತಾನೇನೋ, ಅವನ ಸಮಸ್ಯೆ ಅಂತ ಹೇಳ್ತಾರೆ ಇವರು. ನೀವು ಅದನ್ನು ನಂಬರ್ತೀರಿ, ಯಾಕೆ ನಿಮ್ಗೆ ಗೊತ್ತಿರಲ್ಲ ಎಲ್ಲಿ ಕೂತಿದ್ದಾನೆ ಅಂತ. ನಿಮ್ಗೆ ಜ್ಯೋತಿಷ ಗೊತ್ತಿಲ್ವಲ್ಲ. ಅದಕ್ಕೆ ಭಾರತದಲ್ಲಿ ಜ್ಯೋತಿಷ ಉದ್ಧಾರ ಆಗಿಲ್ಲ. ಜ್ಯೋತಿಷ್ಯನ ನಮ್ಮ ಜೀವನ ಶೈಲಿನ ಹೇಗಿದೆ ಅಂತ ನೋಡ್ಕೊಳ್ಳೋಕ್ಕಿರ್ತಕ್ಕಂಥ ಸಬ್ಜೆಕ್ಟ್ನ ತೊಗೊಂಡೋಗಿ ಜ್ಯೋತಿಷ್ಯನ ಪರಿಹಾರವಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು ಒಂದು ನಮ್ಮ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಒಂದು ದುರ್ದೈವ. ಅದಕ್ಕೆ ಕಾರಣ ನೀವುಗಳು ಕೂಡ. ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಹೇಳ್ತಾ ಇದ್ದಾನೆ ಅಂದರೆ ನೀವು ಬದಲಾಗ್ತೀರಾ? ಚಾನ್ಸೇ ಇಲ್ಲ. ಇವತ್ತು ನನ್ನ ನೋಡ್ತೀರಾ, ನಾಳೆ ಇನ್ನೊಬ್ಬ ಯಾರೋ ವೇಷ ಹಾಕಿ ಒಂದಷ್ಟು 4 ಸಂಸ್ಕೃತ ಹೇಳಿದ ತಕ್ಷಣ ಇವನಿಗೆ ಅವ್ನು ಜಾಸ್ತಿ ಗೊತ್ತಿರ್ಬೋದು ಅಂತ ನನಗೆ ಅಲ್ಲಿ ಪರಿಹಾರ ಆಗುತ್ತೆ ಅಂತ ಅಲ್ಲಿ ಹೋಗ್ತೀರಾ. ಕೊನೆಗೆ ಎಲ್ಲೂ ಪರಿಹಾರ ಆಗದಲ್ಲೇ ವಾಪಸ್ಸು ನನ್ನ ವಿಚಾರಕ್ಕೆ ನೀವು ಬರ್ತೀರ, ಬಟ್ ಮರ್ತೋಗಿರ್ತೀರ. ಅವ್ರು ಯಾರೋ ಫಸ್ಟ್ ಹೇಳಿದ್ರು, ಪಂಡಿತ್ ದಿನೇಶ್ ಗುರೂಜಿ ಅವ್ರು ಹೇಳಿದ್ರು, ಹಣೆ ಬರನ ಬದಲಾಯಿಸೋಕ್ಕಾಗಲ್ಲ, ಏನಿದೆ ಅದನ್ನು ಅನುಭವಿಸ್ಬಿಟ್ಟು ಅದು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ಬೋದು ಅಂತ. ಅದು ಗಾಪ್ನೂ ಬರಲ್ಲ ಅವಾಗ. ಆದರೆ ಬೈಯೋದು, ಯಾವ ಹಣೆ ಬರನೂ ಚೇಂಜ್ ಆಗಿಲ್ಲ, ನಮ್ಮಮ್ಮ ಪೂಜೆ ಮಾಡಿದ್ದು ಊರಲ್ಲಿ ಮನೆಯಲ್ಲಿ. ಎಷ್ಟೋ ಜನ ಹೇಳ್ತಾರೆ, ನಮ್ಮಮ್ಮ ಬೆಳಗಿನ ಸಾಯಂಕಾಲ ಪೂಜೆ ಮಾಡ್ತಾ ಇರ್ತಾರೆ, ನಮ್ಮ ಅಪ್ಪ ಸತ್ತ ಬೆಳಗಿನ ಸಾಯಂಕಾಲ ಪೂಜೆ ಮಾಡ್ತಾ ಇರುತ್ತೆ, ನಮ್ಮ ಅಣ್ಣಂಗೆ ಆಕ್ಸಿಡೆಂಟ್ ಆಯಿತು, ನಮ್ಮಮ್ಮ ಬೆಳಗಿನ ಸಾಯಂಕಾಲ ಪೂಜೆ ಮಾಡ್ತಾ ಇರುತ್ತೆ, ನಂಗೆ ಮದುವೆನೇ ಆಗಿಲ್ಲ, ನಮ್ಮಮ್ಮ ಬೆಳಗಿಂದ ಸಾಯಂಕಾಲ ಪೂಜೆ ಮಾಡ್ತಾ ಇರುತ್ತೆ, ನಮ್ಮ ತಮ್ಮಂಗೆ ಕೆಲಸ ಸಿಕ್ಕಿಲ್ಲ. ನಿಮ್ಗೆ ಅವನೇನೋ ಕೂತ್ಕೊಂಡು ನಿಮಗೇನು ಹೇಳೋಣ ದೇವರು? ನಾನು ಹೇಳ್ತಾ ಇರೋದು ಎಲ್ಲ ನಿಮ್ಮ ಮಕ್ಕಳಿಗೆ, ಯಾರ್ಯಾರು ಈ ಥರ ಮಾತಾಡೋದು ಅವ್ರಿಗೆ ದೇವ್ರು ಕೂತ್ಕೊಂಡು ಏನು ಅನೌನ್ಸ್ಮೆಂಟ್ ಕೊಟ್ಟವನ ಮೈಕಲ್ಲಿ, ನೀವು ನನ್ನ ಪೂಜೆ ಮಾಡಿರಿ, ನಿಮ್ಮ ಅಪ್ಪನಿಗೆ ಆಕ್ಸಿಡೆಂಟ್ ಮಾಡಿಸಲ್ಲ, ನಾನು ಪೂಜೆ ಮಾಡಿಸ್ರಿ, ನಿಮ್ಮ ಅಣ್ಣಂಗೆ ನಾನು ಕೆಲಸ ಕೊಡಿಸ್ತೀನಿ, ನಾನು ಪೂಜೆ ಮಾಡಿರಿ, ನಿನ್ಗೆ ಬೇಗ ಮದುವೆ ಮಾಡಿಸ್ತೀನಿ ಅಂತ ಎಲ್ಲರೂ ಬಂದು ಹೇಳೋರ? ದೇವ್ರ ಥರ ಸುಮ್ಮ ಕೂತವ್ರಲ್ಲಿ. ನಾವುಗಳು ಅಂದ್ಕೊಳ್ಳೋದು ಹುಚ್ಚುಮುಂಡೆ ಗಂಡ್ರು ನಾವೆಲ್ಲ. ನಾವುಗಳು ಅಂದ್ಕೊಳ್ಳೋದು ದೇವ್ರು ಏನೂ ಹೇಳಿರಲ್ಲ, ನಾನು ಫಲ ಕೊಡ್ತೀನಲ್ಲ ಏನೂ ಹೇಳಿರಲ್ಲ.
ನಾವುಗಳು ಅನ್ಕೊಂಡು ಅನಿಸಿಕೆಯಿಂದ ಹೇಳ್ತಕ್ಕಂಥದ್ದು ಮುಟ್ಟಾಳ್ತನ, ನಮಗಳ ಮುಟ್ಟಾಳ್ತನ. ಆ ಮುಟ್ಟಾಳ್ತನ ಹೋಗಬೇಕು ಅಂದರೆ ಜ್ಯೋತಿಷ್ಯ ಕಲಿಬೇಕು. ಇಷ್ಟು ಹೇಳಿನೂ ನಿಮಗೆ ಮನಸ್ಸಿಗೆ ನಾಟಿಲ್ಲ ಅಂತಂದರೆ ಒಂದು ನೀವು ದೇವರಿರಬೇಕು, ಎರಡನೇದು ಕೇರ್ ಮಾಡದೇ ಇರತಕ್ಕಂಥ ಮನುಷ್ಯರಿರಬೇಕು ಅಷ್ಟೇ. ಜ್ಯೋತಿಷ್ಯ ಕಲೀರಿ, ಅಲ್ಲಿ ಇಲ್ಲಿ ಓಡೋಗಿ ಮೋಸ ಹೋಗಬೇಡಿ. ಅವನು ಹೇಳ್ದಂತೆ ಈ ಉಂಗುರ ಹಾಕೊಳ್ಳೋದು, ಇವನು ಯಾವನು ಹೇಳ್ದಂತೆ ಆ ಉಂಗುರ ಹಾಕ್ಕೊಳ್ಳೋದು, ಯಾವುದೋ ರಾಂಗ್ ಉಂಗುರಗಳು ಹಾಕ್ಕೊಳ್ಳೋದು, ಆ ವಿಚಾರ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಎಸ್ ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಯಬಹುದಾಗಿದೆ. ಆಗಸ್ಟ್ 10ನೇ ತಾರೀಕಿನಿಂದ 114ನೇ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸ್ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ. ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಕಲಿಯಿರಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುವಂತಹ ಹಂತಕ್ಕೆ ತಲುಪಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾದಂತಹ ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರು, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಇದೀಗ ಕೈಲಾಶ್ ಯಂತ್ರ ಹಾಗೆ ನಕ್ಷತ್ರ ನಾಡಿ ತರಗತಿಯ ಕುರಿತಂತೆ ಸ್ಪೆಷಲ್ ಭೇಟಿಗಳು ಕೂಡ ಪ್ಲೇ ಆಗಲಿವೆ. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿ 114ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 10ನೇ ಆಗಸ್ಟ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ.